ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ. ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ ಭೇಟಿಯಾಗಲಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನ ಭೇಟಿಯಾಗಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಬಿಜೆಪಿ ಸೇರ್ಪಡೆ ಆಗೋದಕ್ಕೂ ಮೊದಲು ಬಿಎಸ್ವೈ ಜೊತೆ ಡಾಕ್ಟರ್ ಮಂಜುನಾಥ್ ಚರ್ಚೆ ನಡೆಸಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿಯಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಯಾವಾಗ ಬಿಜೆಪಿ ಸೇರ್ಪಡೆ ಅನ್ನೋದರ ಬಗ್ಗೆ ಬಿಎಸ್ವೈ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಯಾಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೂ ಮುಂಚಿತವಾಗಿ ಯಡಿಯೂರಪ್ಪರವರನ್ನ ಭೇಟಿಯಾಗಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕಿಳಿಯಲಿದ್ದಾರೆ. ಡಿಕೆ ಸುರೇಶ್ ಹಾಲಿ ಸಂಸದರು. ಡಿಕೆ ಸುರೇಶ್ಗೆ ಟಕ್ಕರ್ ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸೋದಕ್ಕೆ ತಯಾರಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಲಿದ್ದು, ಕೆಲವೇ ಕ್ಷಣದಲ್ಲಿ ಬಿಎಸ್ವೈ ಭೇಟಿಯಾಗಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಬಿಜೆಪಿ ಸೇರ್ಪಡೆ ಆಗೋದಕ್ಕೂ ಮುನ್ನ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕಿಳಿತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಬೆಂಗಳೂರು ಗ್ರಾಮಾಂತರ ರಣಕಣ ರಂಗೇರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಹಣಾಹಣಿ. ಈಗ ಗ್ರಾಮಾಂತರದಲ್ಲಿ ದೇವೇಗೌಡ ಕುಟುಂಬ ವರ್ಸಸ್ ಡಿಕೆಶಿ ಕುಟುಂಬ ಮುಖಾಮುಖಿ ಆಗ್ತಾ ಇದೆ. 2013ರ ಉಪಚುನಾವಣೆಯ ಬಳಿಕ ಮತ್ತೊಮ್ಮೆ ಎರಡು ಪ್ರಭಾವಿ ಕುಟುಂಬಗಳ ಜಿದ್ದಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏರ್ಪಡುತ್ತಾ ಇದೆ. ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಸಂಸದರು. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಂತ ಏಕೈಕ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಇಳಿಯಲಿದ್ದಾರೆ. ಒಕ್ಕಲಿಗ ಪ್ರಾಬಲ್ಯವಿರುವಂತಹ ಕ್ಷೇತ್ರ. ಒಬ್ಬ ಒಕ್ಕಲಿಗ ಅಭ್ಯರ್ಥಿಯನ್ನೇ, ಅದು ಕೂಡ ಡಿಕೆ ಸುರೇಶ್ಗೆ ಟಕ್ಕರ್ ಕೊಡಬಲ್ಲ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಹಳ ದೊಡ್ಡ ಚರ್ಚೆಗಳಾಗಿತ್ತು. ಬಹಳಷ್ಟು ಹೆಸರುಗಳು ಕೂಡ ಕೇಳಿಬಂದಿತ್ತು. ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸಬೇಕು ಅನ್ನುವಂತಹ ಒತ್ತಡ ಕೂಡ ಇತ್ತು ಕಾರ್ಯಕರ್ತರಿಂದ. ಆದ್ರೆ ಈಗ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಪಕ್ಕಾ ಆಗಿದೆ. ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ಬರಬೇಕು ಅಂತ ತೀರ್ಮಾನಿಸಿದ್ರು. ಮಾಧ್ಯಮಗಳು ನಮಗೆ ಕೊಡದಷ್ಟು ಪ್ರಚಾರವನ್ನ ಮಂಜುನಾಥ್ರಿಗೆ ಕೊಟ್ಟಿದೆ. ಹಾಸನದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ಬರಬೇಕು ಅನ್ನೋದನ್ನ ತೀರ್ಮಾನ ಮಾಡಿರಲಿಲ್ಲ. ಆದ್ರೆ ಮಾಧ್ಯಮಗಳು ನಮಗೆ ಕೊಡದಷ್ಟು ಪ್ರಚಾರವನ್ನ ಮಂಜುನಾಥ್ ರವರಿಗೆ ಕೊಟ್ಟಿದೆ. ಹೀಗಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಎಂದಿಗೂ ಅವರನ್ನ ರಾಜಕೀಯಕ್ಕೆ ತರೋದಕ್ಕೆ ತೀರ್ಮಾನ ಮಾಡಿರಲಿಲ್ಲ. ಬಿಜೆಪಿ ಹೈಕಮಾಂಡ್ ಮಂಜುನಾಥ್ ಸ್ಪರ್ಧಿಸಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಮಾಧ್ಯಮಗಳಿಗೆ ಧನ್ಯವಾದವನ್ನ ತಿಳಿಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ನಾವಿಷ್ಟೊಂದು ಪ್ರಚಾರ ಇದ್ದು ಕೊಟ್ಟಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಬೇಕಾದ್ರೆ ನಾನು ಮಾಧ್ಯಮ ಸ್ನೇಹಿತರಿಗೆ ಅಟ್ಲೀಸ್ಟ್ ಡಾಕ್ಟರ್ ಮಂಜುನಾಥ್ಗೆ 15 ವರ್ಷದ ಸೇವೆ ಗಮನಿಸಿ ಅವ್ರ ಬಗ್ಗೆ ನೀವೇನು ಕೊಟ್ಟಂತ ಒಂದು ಬೆಂಬಲ ಇದೆ. ನಿಮ್ಮ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯ ತರಬೇಕು ಅಂತ ಹೇಳಿ ಕನಸು ಮನಸ್ಸನ್ನು ತೀರ್ಮಾನ ಮಾಡಲಿಲ್ಲ. ಬಹುಶಃ ದೇವೇಗೌಡರು ಆತ್ಮದಲ್ಲಿ ಹೇಳಿದ್ದೇನೆ, ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ. ಆದ್ರೆ ಇವತ್ತು ಕೇಂದ್ರದ ಹೈಕಮಾಂಡ್ ಬಿಜೆಪಿ ಕುಮಾರಸ್ವಾಮಿ ಅವರೇ ಏನಾದ್ರೂ ಮಾಡಿ ನಿಮ್ಮ ಭಾವನ ನೀವು ಒಪ್ಪಿಸಲೇಬೇಕು. ಅವರ ಅವಶ್ಯಕತೆ ಇದೆ. ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ನನಗೆ ಒತ್ತಡ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.